ಓಕೆ, ಸುದೀಪ್ ಸರ್ ಕೈಯಲ್ಲಿ ಯಾರ ಒಂದು ಕೈ ಮೇಲಕ್ಕೆ ಬರುತ್ತೆ ಅಂತ ನೋಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ನನ್ನ ಜೊತೆಗಿದ್ದಾರೆ ಮಮತಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ತುಕಾಲಿ ಅವರು ಔಟ್ ಆದರು ಮಮತಾ. ಇನ್ನು 5 ಜನ ಉಳಿದಿದ್ದಾರೆ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಗೆದ್ರು ಇವ್ರು ಗೆದ್ರು, ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ನ ಹೊರಗಡೆ ಕಳಿಸಿದ್ರು, ಇದೆಲ್ಲ ಹಾಗೆ ಹೀಗೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ಇನ್ನೂ ರಿವ್ಯೂ ಆಗಿಲ್ಲ. ಎಲ್ಲ ಏನು ಬಿಗ್ ಬಾಸ್ ನೋಡುಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೊದಲನೇದಾಗಿ? ಸರ್, ಎಲ್ಲರೂ ಕೂಡ ಅಂದರೆ ಅಲ್ಲಿ ಮನೇಲಿ ಇರುವಂತಹ ಎಲ್ಲರೂ ಕೂಡ ಕಷ್ಟಪಟ್ಟು ಅಲ್ಲಿ ತನಕ ಬಂದಿದ್ದಾರೆ. ಸೊ ನಾವು ಇವರೇ ಗೆಲ್ಲಬೇಕು, ನಮ್ಗಿಷ್ಟ ಆದವರು ಅಂತ ಇವರೇ ಗೆಲ್ಲಬೇಕು ಅಂತ ನಾವು ಹೇಳ್ಕೊಳ್ಳೋದು ತುಂಬ ಒಂಥರ ಸರಿ ಇಲ್ಲ ಅನ್ಸುತ್ತೆ. ಬಿಕಾಸ್ ತುಂಬ ಕಷ್ಟಪಟ್ಟು ಬಂದಿರೋ ವಿನಯ್ ಇದ್ದಾರೆ, ಕಾರ್ತಿಕ್ ಇದ್ದಾರೆ, ಸಂಗೀತ ಇದ್ದಾರೆ. ಬಟ್ ಅಲ್ಲಿ ವೋಟಿಂಗ್ ಜಾಸ್ತಿ ಪ್ರತಾಪ್ಗೆ ಇದೆ. ಹೆಚ್ಚು ಅಂದರೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಕಷ್ಟಗಳನ್ನ ಪ್ರತಾಪ್ ಅವ್ರು ಪಟ್ಟಿದ್ದಾರೆ. ಬಟ್ ಆದರೂ ಆಟ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಮನೇಲಿರೋರ್ನೆಲ್ಲ ಎದುರಾಕೊಳ್ಳೋದು ಅಂತ ಬಂದಾಗ ವಿನಯ್, ಕಾರ್ತಿಕ್, ಸಂಗೀತ ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರತಾಪ್ಗಿಂತನೂ ಕಷ್ಟಪಟ್ಟಿದ್ದಾರೆ. ಎಲ್ಲೂ ಕೂಡ ಯಾರಿಗೆ ಹೆಚ್ಚಿಗೆ ಓಡಿಸುವಂಥ ಕಲರ್ಸ್ನವರಂತೂ ಇನ್ನೂ ಬಿಟ್ಟಿಲ್ಲ. ಒಂದು ಲೆಕ್ಕಾಚಾರದಲ್ಲಿ ಇರುವ 5 ಸ್ಪರ್ಧೆಗಳಲ್ಲಿ ಯಾರು ಬೆಟರು, ಯಾರು ಗೆಲ್ಬೋದು ಅಂತ ನಾವು ನೋಡ್ಬೋದು. ಈಗ ಕೆಲವೊಬ್ರು ಏನಂತ ಇದ್ದಾರೆ, ವಿನಯ್ ಹೊರಗಡೆ ಬಂದಿದ್ದಾರೆ, ಇನ್ನೊಬ್ರು ಸಂಗೀತ ಹೊರಗಡೆ ಬಂದಿದ್ದಾರೆ, ಇಲ್ಲ ವರ್ತೂರ್ ಫೈನಲ್ಗೆ ಹೋಗಿದ್ದಾರೆ, ಇನ್ನು ಕೆಲವೊಬ್ರು ಡ್ರೋನ್ ಫೈನಲ್ಗೆ ಹೋಗಿದ್ದಾರೆ, ಇನ್ನು ಕೆಲವೊಬ್ರು ಈಗಾಗಲೇ ಕಾರ್ತಿಕ್ ವಿನ್ ಆಗಿದ್ದಾರೆ ಅಂತ ಹೇಳಿ ಟ್ರೋಲ್ ಮಾಡ್ತಾನೆ ಇದ್ದಾರೆ. ಬಟ್ ಇದನ್ನೆಲ್ಲ ಬಿಟ್ಟು ಇವತ್ತು ಸಂಜೆವರೆಗೂ ಕಾಯಬೇಕು. ಕೆಲವೊಬ್ರು ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಥವಾ ಪೋಸ್ಟ್ಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಇಲ್ಲಿಗೆ ಇದನ್ನು ನಿಲ್ಲಿಸಿ ಕೆಲವು ನೋಡೋಣ, ನಾಳೆಗೆ ಎಲ್ರಿಗೂ ಗೊತ್ತೇ ಗೆಲುವಾಗಿದ್ರು ತಗೊಳ್ಳೋ ಮನಸ್ಥಿತಿ ಇರಬೇಕು. ಓಕೆ, ಇನ್ನೂ 5 ಜನ ಇದ್ದಾರೆ. ನಮ್ಮ ಪ್ರಕಾರ ಇನ್ನೂ ಅವರೇ ಫೈನಲಿಸ್ಟು ಅಂತ ನಾವು ತಗೊಳ್ಳೋದಕ್ಕೆ ಹೋದ್ರೆ, ಈಗ 5 ಜನರಲ್ಲಿ ಡಿಸರ್ವ್ ಅಂತ ಯಾರು ನಿಮ್ಗೆ ಅನಿಸ್ತಾರೆ? ಯಾರಿಗೆ ಹೆಚ್ಚಿಗೆ ವೋಟ್ ಬಂದಿರಬಹುದು ಅಂತ ಅನ್ಸುತ್ತೆ? ಸರ್, ನನಗೆ ಪ್ರತಾಪ್ಗೆ ಬಂದಿರಬಹುದು ಅಂತ ಅನ್ಸುತ್ತೆ. ಅವರ ಒಳ್ಳೆತನ ಆಗಿರಬಹುದು, ಮತ್ತೆ ಯಾವುದೇ ವಿಚಾರದಲ್ಲಿ ಮಾತಾಡುವಾಗ ಸರಿಯಾಗಿ ಮಾತಾಡ್ತಾರೆ ಪ್ರತಾಪ್ ಅವರು. ಸೊ ಹಾಗಾಗಿ ಪ್ರತಾಪ್ ಏನೇ ತಪ್ಪುಗಳನ್ನ ಮಾಡಿರ್ಬೋದು ಈ ಹಿಂದೆ, ಅದನ್ನೆಲ್ಲಾನು ಮರೆತು ಜನ ಪ್ರತಾಪನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅವ್ರ ಒಳ್ಳೆ ನಡತೆನ ಪ್ರೀತಿಸ್ತಾ ಇದ್ದಾರೆ. ಎಲ್ಲಿ ಟಕ್ಕರ್ ಕೊಡ್ಬೇಕು ಅಲ್ಲಿ ಟಕ್ಕರ್ ಕೊಟ್ಟು ಮಾತಾಡ್ತಿರೋದು ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಹೀಗಾಗಿ ವೋಟಿಂಗ್ ಅಂತ ಬಂದಾಗ ಖಂಡಿತವಾಗ್ಲೂ ಅಲ್ಲಿ ಪ್ರತಾಪ್ ಅವರು ಉಳ್ಕೋತಾರೆ. ಆಟ ಇಲ್ಲಿ ತನಕ ಕಾರ್ತಿಕ್, ವಿನಯ್, ಸಂಗೀತ ಹೇಗಿದ್ರು, ಎಂಟರ್ಟೈನ್ಮೆಂಟ್ ಅಲ್ಲಿ ಕಾರ್ತಿಕ್, ವಿನಯ್ ಹೇಗಿದ್ರು, ತುಕಾಲಿ ಹೇಗಿದ್ರು, ಇದೆಲ್ಲಾನು ನೋಡಿದ್ರೆ ಏನು ನನಗೆ ಕಾರ್ತಿಕ್ ಅವರು ಅಥವಾ ವಿನಯ್ ಅವರು ಉಳ್ಕೋಬಹುದು ಅಂತ ಅನ್ಸುತ್ತೆ. ಓಕೆ, ಈಗ 6ನೇ ಸ್ಥಾನದಲ್ಲಿ ನಮಗೆ ತುಕಾಲಿ, ಸಂತೋಷ್ ಅವರು ಸ್ಥಾನ ಪಡ್ಕೊಂಡು ಹೊರಗಡೆ ಬಂದ್ರೀಗ. ಓಕೆ, ಡಿಸರ್ವ್ 6ನೇ ಸ್ಥಾನಕ್ಕೆ ಅಥವಾ ಇಲ್ಲಪ್ಪ ಇನ್ನೂ 1-2 ಸ್ಥಾನ ಮೇಲೆ ಹೋಗ್ಬೇಕು ಅಂತ ಅನ್ಸುತ್ತಾ? ಇಲ್ಲ, ಈಗ ಮೊದಲೇ ಹೋಗ್ಬೇಕಾಗಿತ್ತು, ಇವರು ಇನ್ನೂವರೆಗೂ ಇದ್ರು ಅಂತ ಅನ್ಸುತ್ತಾ? ಸರ್, ಖಂಡಿತವಾಗ್ಲೂ 6th ಓಕೆ ಅನ್ಸುತ್ತೆ. ಓಕೆ, ನಾಟ್ ಬ್ಯಾಡ್, ನಾಟ್ ಗುಡ್ ಅನ್ನೋ ರೀತಿ. ಯಾಕಂತಂದ್ರೆ ವರ್ತೂರ್ಗಿಂತ ತುಕಾಲಿ ಬೆಟರ್ ಇದ್ರು. ವರ್ತೂರ್ ಎಚ್ಚೆತ್ಕೊಂಡಿದ್ದು ಕೊನೆಯಲ್ಲಿ. ಅದಕ್ಕೂ ಮುಂಚೆ ತುಕಾಲಿ ಅವ್ರ ಕಾಮಿಡಿಸನ್ ಸ್ವಲ್ಪ ಒಂದು 100% ಅಲ್ಲಿ ಒಂದು 50% ಅಷ್ಟೇ ಇತ್ತು. ಇವಾಗ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಅಂದ್ರೆ ಹೀಗೆ ಮಾತಾಡ್ತಾ ಬರೋದು. ಈ ಹಿಂದೆ ಇದ್ದಂತಹ ಬಿಗ್ ಬಾಸ್ಗಿಂತ ಈ ಬಿಗ್ ಬಾಸ್ ಅಲ್ಲಿ ಕಾಮಿಡಿಗಳು ಅಷ್ಟಿಲ್ಲ ಅನ್ನೋದು ಹೇಳಿದ್ದಾರೆ. ಬರೀ ತುಕಾಲಿ ಅವ್ರು ಮಾಡಿರೋದಿಷ್ಟೇ. ಒಂದಿಷ್ಟಿಷ್ಟು ಕಾಮಿಡಿಗಳು ಮಾಡಿದ್ದಾರೆ. ಅದನ್ನ ಬಿಟ್ರೆ ಪೂರ್ತಿ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ವರ್ತೂರ್ ಅವ್ರ ಜೊತೆ ಹರಟ ಹೊಡೆದಿದ್ದಾರೆ ವಿನಃ ಎಲ್ಲೂ ಕೂಡ ಅವ್ರ ಕಾಮಿಡಿಗಳನ್ನ ತೋರಿಸಿಲ್ಲ ಸರ್. ಇವಾಗ ಮಂಜು ಪಾವಗಡ ಮತ್ತೆ ಕುರಿ ಪ್ರತಾಪ್ನ ನಾವು ತಗೊಳ್ಳೋಣ. ಇಡೀ ಬಿಗ್ ಬಾಸ್ ಮನೆಯಲ್ಲಿ ನಾವೊಂದಷ್ಟು ಸೋಷಿಯಲ್ ಮೀಡಿಯಾ ನೋಡ್ತಾ ಆಗಾಗ ರೀಲ್ಸ್ಗಳು ಕೂಡ ಬರ್ತಾ ಇರುತ್ತೆ ಅವ್ರದ್ದು ನಗೆ ಏನೇನ್ ಮಾಡಿದಾರೋ ಕಾಮಿಡಿಗಳು. ಬಟ್ ಕುರಿ ಪ್ರತಾಪ್ ತುಕಾಲಿ ಸಂತೋಷ್ ವಿಚಾರದಲ್ಲಿ ಇದ್ಯಾವುದು ಕಾಣಿಸ್ಲೇ ಇಲ್ಲ ಸರ್. ಬರೀ ಮಾತಾಗಿತ್ತು. ಮತ್ತೆ ನನ್ನಲ್ಲೂ ಒಂದು ಕೋಪ ಇದೆ ಅನ್ನೋದನ್ನ ತೋರ್ಸೋದ್ರಲ್ಲೇ ಅವರು ಹೋದ್ರು ವಿನಃ ಎಲ್ಲೂ ಕೂಡ ಅವ್ರ ಕಾಮಿಡಿ ಜಾಸ್ತಿ ಆಗ್ಲಿಲ್ಲ. ನಿಜ ಖಂಡಿತವಾಗ್ಲೂ 6ನೇ ಸ್ಥಾನಕ್ಕಂತೂ ಡಿಸರ್ವ್ ಮಾಡೇ ಮಾಡ್ತಾರೆ. ಯಾಕಂದರೆ ಓಕೆ, ಇಷ್ಟ ಬೇರೆ
ಸ್ಪರ್ಧಿಗಳಿಗೆ ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರ 6ನೇ ಸ್ಥಾನಕ್ಕೆ ಸೂಕ್ತ. ಆಸ್ ಅ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡ್ರು. ವರ್ತೂರ್ ಅವ್ರ ಜೊತೆಗೆ ಅವರ ಒಂದು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು. ಬಟ್ ನಿನ್ನೆ ಅವರ ಹೆಂಡ್ತಿನೇ ಹೇಳ್ತಾರೆ ವರ್ತೂರ್ ಅವ್ರನ್ನೂ ಬಿಟ್ಟಿಲ್ಲ, ಅವ್ರು ಎಲ್ಲರ ಬಗ್ಗೆನೂ ಮಾತನಾಡಿದ್ದಾರೆ ಅಂತ ಹೇಳಿ. ಬೀನ್ ಬ್ಯಾಗ್ ಫ್ರೆಂಡ್ಶಿಪ್ ಅಲ್ಲಿಗೆ ಸಾರ್ಥಕತೆಯನ್ನು ಮೆರೀತು. ಖಂಡಿತವಾಗ್ಲೂ ಅವರು ಕೂಡ ಖುಷಿಯಾಗಿ ಹೊರಗಡೆ ಬಂದರು. ವರ್ತೂರ್ ಕೂಡ ಡಿಸರ್ವ್, ಯಾಕೆಂದರೆ ಒಬ್ಬ ಹಳ್ಳಿಯಿಂದ ಬಂದವರು, ಆಮೇಲೆ ಜನರ ಮನಸ್ಸನ್ನು ಗೆದ್ದಿದ್ರು. ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡಿಯಾಗಿದ್ದರು ಅವರು. ಆಮೇಲೆ ಒಂದು ಸ್ವಲ್ಪ ನೇರ ನುಡಿ ಜನರಿಗೆಲ್ಲೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅವ್ರನ್ನ ಬಿಟ್ಟರೆ ಉಳಿದ 4 ಜನ ಫಿಸಿಕಲಿ ಆಮೇಲೆ ಮೆಂಟಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದವರು ಇದ್ದರು. ಫಿಸಿಕಲಿ ಅಂತ ನಾವು ಹೋದರೆ ಕಾರ್ತಿಕ್, ಸಂಗೀತ, ವಿನಯ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಟಾಸ್ಕಲ್ಲಿ 100% ಕೊಟ್ಟಿದ್ದಾರೆ. ಬಟ್ ಡ್ರೋನ್ ಟೆಕ್ನಿಕಲಿ ತುಂಬ ಚೆನ್ನಾಗಿ ಆಡಿದರು. ಆಮೇಲೆ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಿದರು, ಸ್ಟ್ರಾಟರ್ಜಿ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡಿದರು. ಆಮೇಲೆ ಜನರನ್ನ ಮನಸ್ಸನ್ನು ಗೆದಿಯೋದಕ್ಕೆ ಸಿಂಪತಿನೇ ಕಾರಣ ಆಯಿತು, ಖಂಡಿತವಾಗ್ಲೂ ಅಲ್ಲ. ಜನರು ಆತನನ್ನು ಇಷ್ಟಪಟ್ಟಿದ್ದು ಆತ ಹೇಗಿದ್ದಾನೋ ಹಾಗೇ ಇದ್ದಾನೆ ಅನ್ನುವಂಥ ಕಾರಣಕ್ಕಾಗಿ. ಎಲ್ಲರೂ ಕೂಡ ಅವರವರೇ ಡಿಸರ್ವ್ ಇದ್ದಾರೆ. ಉಳಿದಿರುವಂಥ 5 ಸ್ಪರ್ಧೆಗಳಂತೂ ಖಂಡಿತವಾಗ್ಲೂ ಡಿಸರ್ವ್ ಇದ್ದಾರೆ, ಅದರಲ್ಲಂತೂ ಡೌಟೇ ಇಲ್ಲ. ಓಕೆ, ಕೆಲವೊಬ್ರು ಅಂತ ಇದ್ದಾರೆ ವಿನಯ್ ಔಟು, ಸಂಗೀತ ಔಟು, ಹೀಗೆ ಹಾಗೆ ಅಂತ ಹೇಳಿ. ಅಕಸ್ಮಾತಾಗಿ ಒಂದು 2 ಫೈನಲಿಸ್ಟ್ ಇರಬೇಕಪ್ಪ ಅಂತ ಅಂದರೆ ನಿಮ್ಮ ಪ್ರಕಾರ ಯಾರು ಕೊನೆಯಲ್ಲಿ ಉಳಿಬೇಕು ಅಂತ ನೀವು ಅಂತೀರಿ? ಸರ್, ನನಗೆ ಸಂಗೀತ ಡೆಫಿನೆಟ್ಲಿ ಉಳ್ಕೋಬೇಕು. ಬಿಕಾಸ್ ಎಲ್ಲರೂ ತುಂಬ ಎದುರಾಕೊಂಡಿದ್ದಾರೆ, ಅವರು ಹತ್ತಿದ್ದಾರೆ, ಎಲ್ಲ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಉಳ್ಕೊಂಡಿದ್ದಾರೆ. ಮತ್ತು ವಿನಯನ ಕೂಡ ಎದುರಾಕೊಂಡಿದ್ದಾರೆ ಅವರು. ಸೊ ಹೀಗಾಗಿ ಸಂಗೀತ ಅವರು ಟಾಪ್ 2 ಡಿಸರ್ವ್ ಆಗಿದ್ದಾರೆ. ಮತ್ತು ಇನ್ನೊಂದು ನನಗೆ ವಿನಯ್ ಮತ್ತು ಕಾರ್ತಿಕ್ ಇಬ್ಬರು ಕೂಡ ಒಂದೇ ತಕ್ಕಡಿಯಲ್ಲಿ ತೂಗ್ತಾರೆ ಸರ್. ಇಬ್ಬರು ಕೂಡ ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ಆಡಿದ್ದಾರೆ. ಹಾಗೆ ನೋಡೋಕೆ ಹೋದರೆ ನಾವು ಕಾರ್ತಿಕ್ಗೆ ಹೆಚ್ಚು ಓಟ್ ಕೊಡಬೇಕು. ಬಿಕಾಸ್ ಎಲ್ರಿಗೂ ಗೊತ್ತು ಕಾರ್ತಿಕ್ ಅವರು ಯಾರಲ್ಲೂ ಕೂಡ ಅಂದರೆ ಇವ್ರು ನನ್ನ ಫ್ರೆಂಡ್ ಅಲ್ಲ, ಫ್ರೆಂಡಿಗೆ ಫ್ರೆಂಡ್ ಜೊತೆ ಹೆಚ್ಚು ಕಳೀತಿದ್ರು. ಬಟ್ ಯಾರ ಜೊತೆನೂ ಮನಸ್ತಾಪದಿಂದ ಈಗ ಅವ್ರು ನಮ್ಮನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ಅವ್ರ ಜೊತೆ ಮಾತಾಡದೆ ಎಲ್ಲೂ ಕಾರ್ತಿಕ್ ಇರಲಿಲ್ಲ. ಅವ್ರ ಜೊತೆ ಎಲ್ಲ ಜೆಂಟಲ್ ಮ್ಯಾನ್ ಆಗಿ ಎಲ್ರ ಜೊತೆನೂ ಚೆನ್ನಾಗಿ ಕಾಮಿಡಿ ಸೆನ್ಸ್ ಇಟ್ಕೊಂಡು ನಾಮಿನೇಷನ್ ಅಂತ ಬಂದಾಗ ಫ್ರೆಂಡ್ಸ್ನ ಒಳಗೆ ತರದೆ ಈ ರೀತಿ ಎಲ್ಲ ಅವರು ಕಾರ್ತಿಕ್ ಅವರು ಕೂಡ ಟಾಪ್ 2 ಡಿಸರ್ವ್ ಆಗಿರ್ತಾರೆ. ವಿನಯ್, ಕಾರ್ತಿಕ್ ಇಬ್ರು ಕೂಡ. ಡ್ರೋನ್ ಬಗ್ಗೆ ಅಂತೂ ಜನ ಇಷ್ಟಪಡ್ತಾ ಇದ್ದಾರೆ, ಅದರಲ್ಲಂತೂ ಯಾವ ಡೌಟು ಇಲ್ಲ. ಓಟ್ಸ್ಗಳು ಅಂತ ಬಂದರೆ ಖಂಡಿತವಾಗ್ಲೂ ಡ್ರೋನ್ ಪ್ರತಾಪ ವಿನ್ ಆಗಬೇಕು. ಅಷ್ಟೊಂದು ಓಟ್ಸ್ಗಳಿದೆ ಒಂದು ಲೆಕ್ಕಾಚಾರದಲ್ಲಿ. ಡ್ರೋನ್ ಪ್ರತಾಪ್ ಯಾಕೆ ಈ ಒಂದು ಕಪ್ನ ವಿನ್ ಆಗಬೇಕು ಮತ್ತು ಯಾಕೆ ಕಪ್ ವಿನ್ ಆಗಬಾರ್ದು ಅಂತ 2 ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಸರ್, ಡ್ರೋನ್ ಪ್ರತಾಪ್ ಯಾಕೆ ವಿನ್ ಆಗಬೇಕು ಅಂತಂದರೆ ಈ ಹಿಂದೆ ಅವರು ತುಂಬ ಅಂದರೆ ಅವ್ರನ್ನ ತುಂಬ ಬಿಂಬಿಸಲಾಗಿತ್ತು. ಅವರು ಇಷ್ಟೊಂದು ತಪ್ಪು ಮಾಡಿದ್ದಾರೆ, ಹೀಗೆಲ್ಲ ಜನರಿಗೆ ಮೋಸ ಮಾಡಿದ್ದಾರೆ, ಯಾಮಾರಿಸಿದ್ದಾರೆ, ಹಾಗೆ ಹೀಗೆ ಅಂತ ಜನರೆಲ್ಲ ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಅವರು ಅದನ್ನೇ ವ್ಯಕ್ತಪಡಿಸ್ತಾರೆ, ನಾನು ತಪ್ಪು ಮಾಡಿದ್ದೀನಿ ಹೌದು, ಬಟ್ ಅದನ್ನು ತಿದ್ಕೋತೀನಿ ಅಂತಲೂ ಹೇಳಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಮತ್ತೆ ಮನೆಯಲ್ಲಿ ಅವರು ಯಾರಿಗೂ ಹೆಚ್ಚು ಎದುರಾಕೊಂಡಿಲ್ಲ. ಹಾಗೆ ಯಾರೇ ಏನೇ ಅಂದರೂ ಓಕೆ, ಎಲ್ಲಿ ಟಕ್ಕರ್ ಕೊಡಬೇಕು ಅಲ್ಲಿ ಮಾತಾಡ್ತಾ ಇದ್ರು, ಎಲ್ಲಿ ಏನು ಸುಮ್ಮನೆ ಇರಬೇಕು, ಇವ್ರ ಹತ್ರ ಮಾತಾಡೋದು ವೇಸ್ಟು ಅಂತ ಸುಮ್ಮನೆ ಇರಬೇಕು ಅಲ್ಲಿ ಖಂಡಿತವಾಗ್ಲೂ ಸುಮ್ಮನೆ ಇದ್ರು. ಆಟ ಅಂತ ಬಂದಾಗ ಸ್ವಲ್ಪ ಎಡವಿದ್ದಾರೆ, ಬಟ್ ಆದ್ರೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೊನೆಯಲ್ಲಿ ತನಿಷಾ ಮಾತಾಡ್ತಾ ತುಂಬಾ ಅದೊಂದು ಮತ್ತೆ ಅವ್ರ ನಗೋ ಸ್ಟೈಲ್ ಅದೆಲ್ಲ ಕೂಡ ಒಂಥರ ಚೆನ್ನಾಗಿತ್ತು. ಮತ್ತೆ ಜನಾಭಿಪ್ರಾಯ ಕೂಡ ಪ್ರತಾಪ್ ಅವ್ರ ಮೇಲೇನೆ ಇದೆ ಸರ್. ಸೊ ಆ ಒಂದು ಕಾರಣಕ್ಕೆ ಪ್ರತಾಪ್ ಅವ್ರು ಗೆಲ್ಬಾರ್ದು. ಯಾಕೆ ಅಂತ ಅಂದ್ರೆ ಇದು ಬೇರೆ ವಿನಯ್, ಕಾರ್ತಿಕ್ ಇವರಿಬ್ರಿಗೂ ಹೋಲಿಸ್ಕೊಂಡ್ರೆ ಅವ್ರದ್ದು ಏನು ಒಂದು ಟಾಸ್ಕ್ ಕಡಿಮೆ ಇದೆ ಅಂತ ಅನ್ಸುತ್ತೆ ನನಗೆ. ಸೊ ಹೀಗಾಗಿ ಅವರಿಬ್ರು ಆಡಿರೋದಕ್ಕೆ ಒಂದು ಏನು ಇರೋದೇ ಇಲ್ಲ. ಮತ್ತೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಬಂದು ಪ್ರತಾಪ್ ವಿನ್ ಆಗ್ತಾರೆ ಅಂದ್ರೆ ಅದು ಸರಿ ಆಗೋದಿಲ್ಲ. ಸೊ ಇದನ್ನ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು. ಕೊನೆಗೆ ಇಷ್ಟ ಆಗ್ತಾ ಇರೋದು ಡ್ರೋನ್ ಪ್ರತಾಪ್. ಬಟ್ ಆತನಿಗೆ ಆಟ ಅಂತ ನೋಡಿದಾಗ, ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ ಅದಕ್ಕಿಂತ ಡಿಸರ್ವ್ ಅಂತಾನು ಕೆಲವೊಬ್ರು ಹೇಳ್ತಾ ಇದ್ದಾರೆ. ಬಟ್ ವೋಟಿಂಗ್ ಅಂತ ಬಂದ್ರೆ ಖಂಡಿತವಾಗ್ಲೂ ಡ್ರೋನ್ ಪ್ರತಾಪನ್ನ ಅವ್ರು ಮೀರ್ಸೋದಕ್ಕಾಗಲ್ಲ ಅಂತ ಒಂದು ಅನ್ಕೋತಾ ಇದ್ದೀನಿ. ಓಕೆ, ಇಷ್ಟು ದಿನ ಈ ಒಂದು 9 ಸೀಸನ್ನಲ್ಲಿ ಆಗದೆ ಇರೋದು 10ನೇ ಸೀಸನ್ನಲ್ಲಿ ಆಗ್ತಾ ಇದೆ. ಯಾರು ಎಷ್ಟು ಓಟ್ಗಳನ್ನು ತೆಗೆದುಕೊಂಡು ಈಗ ಹೊರಗಡೆ ಬರ್ತಾ ಇದ್ದಾರೆ ಅಥವಾ ಒಳಗಡೆ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇದು ರಕ್ಷಕ್ ಅವರು ಹೊರಗಡೆ ಹೋಗಿ ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ, ಯಾರಿಗೆ ಓಟ್ ಬಿತ್ತು ಅನ್ನೋದು ನಿಮಗೆ ಗೊತ್ತಾ, ಹಾಗೆ ಹೀಗೆ ಅಂತ ಹೇಳಿ. ನಿನ್ನೆ ರಕ್ಷಕ್ ಅವ್ರಿಗೂ ಕೂಡ ಸರಿಯಾಗಿ ಪಾಠ ಕೊಟ್ಟರು. ಒಂದು ಲೆಕ್ಕಾಚಾರದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಎಷ್ಟು ಅನುಭವ ಇದೆ ನಮ್ಮ ಸುದೀಪ್ ಸರ್ಗೆ,
ಅಷ್ಟು ಅವ್ರಿಗೆ ವಯಸ್ಸು ಆಗಿಲ್ಲ ಅನ್ಕೋತೀನಿ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಎಲ್ಲೋ ಮಾತಿನ ಹಿಡಿತವನ್ನು ತಪ್ಪಿದ್ರು. ಅದು ಅವ್ರಿಗೆ ನಿನ್ನೆ ಕುತ್ಕೊಂಡಾಗ ಅನ್ನಿಸ್ತಾ ಇತ್ತು. ಮತ್ತು ಸುದೀಪ್ ಸರ್ ಕೆಲವೊಂದು ಮಾತುಗಳಲ್ಲಿ ಅವ್ರಿಗೆ ಇಂಡೈರೆಕ್ಟಾಗಿ ಟಾಂಟ್ ಹೊಡೆದ್ರು, ಡೈರೆಕ್ಟಾಗೂ ಹೊಡೆದ್ರು. ಒಂದು ಲೆಕ್ಕಾಚಾರದಲ್ಲಿ ಈ ವೋಟ್ಸ್ಗಳು ಬಂದಿದ್ದು ಸರಿ ಅಂತ ಅನ್ಸುತ್ತಾ ಹೇಗೆ ನಿಮಗೆ? ಸರ್ ಅದು ನಿಜವಾಗ್ಲೂ ಕಲರ್ಸ್ ಅವರೇ ಮುಂಬೈ ಅಂದ್ರೆ ನಾನು ಓದಿರೋದ್ ಪ್ರಕಾರ ಮುಂಬೈಯಲ್ಲಿ ಇದ್ರ ಆಡಿಟ್ ಇದೆ ಅಂತೆ. ಅಲ್ಲಿಂದ ಈ ಏನು ಈ ಪ್ರೊಸೀಜರ್ ಓಟ್ಸ್ ಗಳೆಲ್ಲ ನಡೆಯುತ್ತೆ ಅಂತ ಹೇಳಿದ್ರು. ಬಟ್ ನನ್ಗೂ ಸರಿಯಾಗಿ ಈ ಪ್ರೊಸೀಜರ್ ನಿಜವಾಗ್ಲೂ ಸರಿ ಇದೆ. ಮತ್ತೆ ಈ ಹಿಂದೆ ಕೂಡ ಅದು ತುಂಬಾ ಪ್ರಚಲಿತದಲ್ಲಿತ್ತು. ಏನು ಅಂತಂದ್ರೆ ಬಿಗ್ ಬಾಸ್ ಅವ್ರು ಯಾರಿಗ್ ಬೇಕೋ ಅವ್ರನ್ನ ಮಾತ್ರ ತಗೊಳ್ತಾರೆ, ಯಾರಿಗ ಇಷ್ಟನೋ ಅವ್ರನ್ನೇ ತಗೊಳ್ತಾರೆ ಅಂತ. ಸೊ ಎಲ್ಲಿ ಅಂದ್ರೆ ನೇರ ಪಾರದರ್ಶಕತೆ ಇರೋದು ನಿಜವಾಗ್ಲೂ ಸರಿ ಇದೆ ಅಂತ ಅನ್ಸುತ್ತೆ. ಮತ್ತೆ ರಕ್ಷಕ್ ವಿಚಾರ ಅಂತ ಬಂದಾಗ ಅವ್ರ ಮಾತಲ್ಲಿ ಹಿಡಿತಾ ಇಲ್ಲ ಅನ್ಸುತ್ತೆ ಸರ್. ಏನು ನಾನು ದೊಡ್ಡ ಡಾನ್ ಅನ್ನೋ ರೀತಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಅದರಿಂದ ಅವ್ರು ಹೊರಗೆ ಬಂದ್ರೆ ಅವರ ಲೈಫಿಗೆ ಒಳ್ಳೇದಾಗ್ಬೋದು ಮುಂದಿನ ಭವಿಷ್ಯ. ನಿಜ ಅದನ್ನ ಸುದೀಪ್ ಸರ್ ಕೂಡ ತುಂಬಾ ನೀಟಾಗಿ ಹೇಳಿದ್ರು. ನೀವು ಸಾರಿ ಕೇಳೋದಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ, ಬಟ್ ಒಂದು ವೇದಿಕೆ ನಿಮ್ಗೆ ಸಿಕ್ಕಾಗ ಅದನ್ನ ಗೌರವಿಸಿ. ಅದ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದ್ರಿಂದ ನಿಮಗೆ ಅದು ಕೆಟ್ಟದ್ದಾಗಬಹುದು ಅಂತ ಇಂಡೈರೆಕ್ಟಾಗಿ ಹೇಳಿದರು. ಮತ್ತು ಬುಲೆಟ್ ಪ್ರಕಾಶ್ ಅವ್ರ ಬಗ್ಗೆನೂ ಕೂಡ ಮಾತನಾಡಿದರು. ನಿಮ್ಮ ತಂದೆ ನನಗೆ ಈಗಲೂ ನೆನಪಲ್ಲಿದ್ದಾರೆ, ಅಂಥ ಒಳ್ಳೆ ಆ್ಯಕ್ಟರು. ಬಟ್ ಎಲ್ಲೋ ಬುಲೆಟ್ ಪ್ರಕಾಶ್ ಅವ್ರ ಮಗ ಅದನ್ನು ಆ ವೇದಿಕೆಗೆ ಅಗೌರವ ತೋರಿಸಿದ್ರು ಅಂತ ಅನಿಸುತ್ತೆ. ಮತ್ತು ಉಳಿದ ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನು ಮಾತನಾಡಿಸ್ತಾ ಇದ್ರು, ಹೇಗಿದೆ ನಿಮ್ಮದು ಹೊರಗಿನ ಜರ್ನಿ ಅಂತ ಅಂದಾಗ ಎಲ್ಲರೂ ಕೂಡ ಬಿಗ್ ಬಾಸ್ನಿಂದ ಪಡ್ಕೊಂಡಿದ್ದೇ ಜಾಸ್ತಿ ಅಭಿಮಾನವನ್ನು ಪಡ್ಕೊಂಡಿದ್ದಾರೆ. ತಮ್ಮ ಏನು ಮೊದಲಿದ್ದಂತಹ ಚಾರ್ಮೆನ್ ಇದೆ ಅದೊಂದು 10-100 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ವೇದಿಕೆ ನಿಮ್ಗೆ ಅಷ್ಟೊಂದು ಕೊಟ್ಟಾಗ ಖಂಡಿತವಾಗ್ಲೂ ಅದನ್ನು ಗೌರವಿಸೋದು ಕಲಿಬೇಕು. ಬುಲೆಟ್ ಪ್ರಕಾಶ್ ಅವ್ರ ಮಗನಿಗೆ ಅದು ಯಾಕೆ ಆ ಒಂದು ಇಂಟರ್ವ್ಯೂನಲ್ಲಿ ಆ ಒಂದು 5 ನಿಮಿಷದ ಮಾತುಗಳಿಗೆ ಸೀಮಿತವಾದರೂ ಗೊತ್ತಿಲ್ಲ. ಬಟ್ ಇನ್ನಾದರೂ ಅವ್ರ ಬುದ್ಧಿ ಕಲೀಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ಓಕೆ, ತಗೊಳ್ಳೋದಕ್ಕೆ ಹೀಗೆ ಮಾಡ್ಕೋತಾ ಇದ್ದಾರೆ ಅದು ಖಂಡಿತವಾಗ್ಲೂ ಅನಿಸುತ್ತೆ. ಇನ್ನೊಂದು ಕಡೆಗೆ ಸಂಗೀತ, ವಿನಯ್ ತುಂಬಾ ಚರ್ಚೆಯಲ್ಲಿರುವಂಥ ಇಬ್ಬರ ಸ್ಪರ್ಧಿಗಳು. ಇವರು ಯಾಕೆ ಡಿಸರ್ವ್ ಅಲ್ಲ ಫೈನಲ್ಗೆ ಅಂತ ಬರ್ಬೋದಲ್ವಾ? ಇವರು ಡ್ರೋನ್ ಬದಲಾಗಿ ಅಥವಾ ಕಾರ್ತಿಕ್ ಬದಲಾಗಿ ಇವರು ಕೂಡ ಬರ್ಬೋದು ಸರ್. ವಿನಯ್ ಹೌದು, ಆಟ ಅಂತ ಬಂದಾಗ ಚೆನ್ನಾಗಿ ಆಡಿದ್ದಾರೆ. ಎಲ್ಲರ ಜೊತೆ ಮಿಂಗಲ್ ಆಗಿಲ್ಲ, ಗುಂಪುಗಾರಿಕೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮತ್ತೆ ಚೂಸಿ ಅವರು ಇವ್ರ ಜೊತೆ ಮಾತಾಡ್ಬೇಕು, ಇವ್ರ ಜೊತೆ ಬೇಡ, ಇವ್ರನ್ನ ಇಷ್ಟಪಡ್ಬೇಕು, ಇವ್ರು ಬೇಡ, ಈ ರೀತಿ ಚೂಸಿ ಆಗಿದ್ರು ಅವರು. ಗೇಮ್ ಅಂತ ಬಂದಾಗ ನಿಜವಾಗ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಅಂದ್ರೆ ಅವ್ರ ಜೊತೆ ಇದ್ದಂತಹ ಯಾರ್ಯಾರು ಬೇರೆ ಕಂಟೆಸ್ಟೆಂಟ್ಸ್ ಇದ್ರು ಅವ್ರಿಗೆಲ್ಲರೂ ಕೂಡ ಒಂದು ಏನು ಉತ್ತಮ ಆಗಿರಬಹುದು, ಕಳಪೆ ಆಗಿರಬಹುದು, ಮತ್ತೆ ವರ್ತೂರ್ ಕ್ಯಾಪ್ಟನ್ ಆಗೋದಿಕ್ಕೆ ಇಲ್ಲಿ ಮೋಸಗಳು ಇವೆಲ್ಲಾನು ಓವರ್ ಆಲ್ ಆಗಿ ತಗೊಳಕ್ ಹೋದ್ರೆ ನಾವು ವಿನಯ್ ಈ ಸ್ಥಾನಕ್ಕೆ ಡಿಸರ್ವ್ ಅಲ್ಲ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಡಿಸರ್ವ್ ಯಾಕೆ ಅಂತ ನೋಡಕ್ ಹೋದಾಗ ಮನೇಲಿ ಏನೇನ್ ಈ ಅಗ್ರೆಷನ್ ಇರಬಹುದು, ಸಂಗೀತ ಆ ರೇಂಜ್ ಅಲ್ಲಿ ತೋರಿಸ್ಕೊಳ್ಳೋದಕ್ಕೆ ಅಥವಾ ಇದಕ್ಕೆಲ್ಲ ವಿನಯ್ ಅವರು ನಿಜವಾಗ್ಲೂ ಸೃಷ್ಟಿಕರ್ತರು ಅಂತ ಹೇಳ್ಬೋದು. ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಮೊದಲಿಂದ ಅವರ ಆಟವನ್ನು ನೋಡ್ತಾ ಹೋದರೆ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸ್ತಾರೆ. ಆರಂಭದಲ್ಲಿ ಅಗ್ರೆಸಿವ್ ಆಗಿ ಎಲ್ಲರ ಜೊತೆನೂ ಹೊಡೆದಾಡಿ ಟಾಸ್ಕ್ಗೋಸ್ಕರ ಜೀವ ಕೊಟ್ಟು ಆ ಟಾಸ್ಕ್ನ ಒಂಥರ ಹುಮ್ಮಸ್, ಜನರಿಗೆ ನೋಡೋರಿಗೆ ಒಂದು ಸ್ವಲ್ಪ ಹುಮ್ಮಸ್. ಆತ ವಿಲನ್ ಆಗಿ ಕಂಡ್ರೂ ಕೂಡ ಇನ್ನೊಂದು ಆ ಒಂದು ಆಟ ನೋಡಬೇಕು ಅಂತ ಅನ್ನಿಸ್ತಿತ್ತು. ಒಬ್ಬರು ಹೀರೋ ಆಗಿ ಗುರುತಿಸ್ಕೊಂಡ್ರು, ಅವರಿಂದನೇ ಒಬ್ಬ ವಿಲನ್ ಇದ್ದಾಗಲೇ ಒಬ್ಬ ಹೀರೋ ಆಗೋದು ಖಂಡಿತವಾಗ್ಲು. ಆ ವಿಲನ್ ರೂಪವನ್ನು ಒಂದು 50 ದಿನದ ಒಳಗೂ ಇಟ್ಟರು. ಅದಾದ ನಂತರ ಸಡನ್ ಚೇಂಜ್ ಆಯಿತು. ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಾಮಿಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ವಿನಯ್ ಸ್ಮೈಲ್ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳು ಹರಿದಾಡ್ತಾ ಇದೆ. ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಪ್ಯಾಕೇಜ್ ಒಂದು ಬಿಗ್ ಬಾಸ್ ಮನೆಗೆ ಹೇಗೆ ಬೇಕಾಗಿತ್ತು ಆ ಒಂದು ಪ್ಯಾಕೇಜ್ ಖಂಡಿತವಾಗ್ಲೂ ವಿನಯ್ ಅವ್ರ ಹತ್ರ ಇದೆ. ಕಾರ್ತಿಕ್ ನೋಡಿ ಸೇಮ್ ಮಮತಾ ಅವರು ಹೇಳ್ದಂಗೆ ಇಬ್ಬರದು ಒಂದೇ ತಕ್ಕಡಿ ಇದ್ದಂಗೆ, ಅದೇ ಅಗ್ರೆಸಿವ್ನೆಸ್ ಇತ್ತು. ಆಮೇಲೆ ಒಬ್ಬ ಜೆಂಟಲ್ಮ್ಯಾನ್ ಆಗಿ ಗುರುತಿಸ್ಕೊಂಡ್ರು, ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡ್ರು. ಕೆಲವೊಂದು ಕಡೆ ಎಡವಿದ್ರು, ಮತ್ತು ಇನ್ನೊಂದು ಕಡೆಗೆ ಮೇಲ್ಗಡೆ ಬಂದರು. ಟಾಸ್ಕ್ ಅಂತ ಬಂದಾಗ ನೋಡಿ, ಅದೇ ಲಕ್ಸುರಿ ಬಜೆಟ್ ಟಾಸ್ಕ್ ಅಥವಾ 50 ಲಕ್ಷ ವಿನ್ ಮಾಡುವಂಥ ಟಾಸ್ಕ್ನಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಅತಿ ಹೆಚ್ಚು ಹಣವನ್ನು ಗಳಿಸ್ಕೊಟ್ಟಿದ್ರು. ಮತ್ತು ಎಲ್ಲ ಟಾಸ್ಕ್ಗಳಿಗೂ ಹೋಲಿಸ್ಕೊಂಡ್ರೆ ಕಾರ್ತಿಕ್ದು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನೋಡ್ಬೋದು. ಇನ್ನು ಸಂಗೀತ ಅವರ ಹತ್ರ ಬಂದರೆ ಖಂಡಿತವಾಗ್ಲೂ ಆ ಮನೆಯಲ್ಲಿ ಎಲ್ಲರ ಎದುರಾಳಿಯಾಗಿ ಎಲ್ಲರೂ ನಿಂತ್ಕೊಂಡ್ರು ಕೂಡ ಒಬ್ಬಳೇ ಹುಡುಗಿಯಾಗಿ ತಾನು ಎದುರಿಸಿ ನಿಂತ್ಕೊಂಡ್ರು. ಫ್ರೆಂಡ್ಶಿಪ್ಪಲ್ಲಿ ಮೋಸ ಹೋದರೂ ಕೂಡ ಎದ್ದು ನಿಂತ್ಕೊಂಡ್ರು. ಹೋಗ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನುವಂಥ ಸಿಚುವೇಶನ್ ಇತ್ತು. ಕಣ್ಣಿಗೆ ಅಷ್ಟೊಂದು ಪೆಟ್ಟಾಗಿದ್ರೂ ಕೂಡ
ಕೂಡ ಮತ್ತೆ ಆಟವನ್ನು ಮುಂದುವರಿಸಿದ್ರು, ಒಂದು ಒಳ್ಳೆ ಸಹೋದರ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರು, ಎಲ್ಲೋ ಜನರಿಗೆ ಇಷ್ಟ ಆಗ್ತಾ ಹೋದ್ರು. ಅದು ಕೂಡ 2 ವಾರಗಳ ಕ್ಯಾಪ್ಟನ್ಸಿ ಬಂದ ಮೇಲೆ ಅವರ ಬೂಸ್ಟಪ್ ಹೇಗಿತ್ತು ಅಂತಂದರೆ ಒಂದೇ ಲೆವೆಲ್ ಗ್ರಾಫ್ ಮೇಲೆ ಏರ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಜನರಿಗೆ ಇಷ್ಟ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಅದಾದ ನಂತರ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳೋದಕ್ಕೆ ಹೋದರೆ ಖಂಡಿತವಾಗ್ಲೂ ಆತ ಮೊದಲಲ್ಲಿ ಒಂದು 20-30 ದಿನ ಹತ್ತಿರ್ಬೋದು ಅಥವಾ ವಾಶ್ರೂಮಲ್ಲಿ ಹೋಗಿ ಒಬ್ಬರೇ ಇರ್ಬೋದು, ಗೊತ್ತಿಲ್ಲ. ಬಟ್ ಅದು ಆದ ನಂತರ ಬೂಸ್ಟಪ್ ಆಗಿದ್ದು, ಗೇಮ್ಸ್ಗಳಲ್ಲಿ ಬಂದಾಗ 100% ಕೊಟ್ಟಿದ್ದು, ಅವರ ತಂದೆ ತಾಯಿ ಹೋದ್ಮೇಲೆ ಆತನ ಆಟ ಪರಿವರ್ತನೆ ಆಗಿದ್ದು, ಅದೆಲ್ಲ ಜನರಿಗೆ ಇಷ್ಟ ಆಯಿತು. ಜನ ಅವ್ರಿಗೆ ಓಟ್ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ನ ನೋಡ್ತಾ ಹೋದರೆ ಆತ ಹಿಂದೆ ಏನು ಮಾಡಿದ್ದ ಡ್ರೋನ್ ವಿಷಯದಲ್ಲಿ ಎಷ್ಟೋ ಜನರಿಗೆ ಮೋಸ ಮಾಡಿದ ಅಂತ ಹೇಳ್ತಾರೆ, ಎಷ್ಟೋ ಜನರನ್ನ ನಂಬಿಸಿದ ಅಂತ ಹೇಳ್ತಾರೆ. ಬಟ್ ಅದನ್ನೆಲ್ಲ ಜನ ಮರೆತರು. ಆತನ ಮುಗ್ಧತೆಯನ್ನು ಇಷ್ಟಪಟ್ಟು ಪ್ರತಿಯೊಬ್ಬರು ಡ್ರೋನ್ ಪ್ರತಾಪ್ ವಿನ್ ಆಗಲಿ ಅಂತ ಬಂದರು. ಖಂಡಿತವಾಗ್ಲೂ ಇದರಲ್ಲಿ ವರ್ತೂರ್ ಅವ್ರದ್ದು ಕೊಡುಗೆ ಇಲ್ಲ, ಖಂಡಿತ ಕೊಡುಗೆ ಇದೆ. ಸ್ಟ್ರೈಟ್ ಫಾರ್ವರ್ಡ್ ನೀವೊಂದು ವ್ಯಕ್ತಿತ್ವವನ್ನು ಅನಾವರಣ ಮಾಡುವಂಥ ಶೋನಲ್ಲಿ ಇಂತಹ ವ್ಯಕ್ತಿಗಳು ಬೇಕು ಅನ್ನೋದು. ಕೆಲವೊಬ್ರು ಮುಖವಾಡ ಹಾಕಿ ಬದುಕ್ತಾರೆ ಅಂತ ಇದ್ದರೆ ವರ್ತೂರ್ ಸಂತೋಷ್ ಅವರಿಗೆ ಒಂದೇ ಮುಖ ಇತ್ತು. ಮೊದಲು ಹೇಗಿದ್ರು ಕೊನೆ ತನಕ ಹಾಗೇ ಇದ್ರು, ಮತ್ತೆ ನೇರವಾಗಿ ಮಾತನಾಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಅವರು ಆಡ್ತಾ ಇದ್ರು, ಗೆಲ್ತಿದ್ರು ಸೋಲ್ತಿದ್ರು ಗೊತ್ತಿಲ್ಲ, ಪಾರ್ಟಿಸಿಪೇಟ್ ಅಂತೂ ಇರ್ತಿತ್ತು. ಆಮೇಲೆ ಬೇರೆಯವ್ರ ಜೊತೆಗೆ ಸಂಬಂಧಗಳನ್ನು ಎಲ್ಲೂ ಕೆಡಿಸ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿ ನಿಭಾಯಿಸಿಕೊಂಡಿದ್ರು. ಎಲ್ಲರೂ ಕೂಡ ಒಂದೊಂದು ವ್ಯಕ್ತಿತ್ವವಿದೆ, ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದ್ರ ಮೇಲೆ ಇನ್ಮೇಲೆ ಇವತ್ತು ರಾತ್ರಿ ನಿಂತಿದೆ. ಓಕೆ, ಒಂದು ಫೈನಲ್ ಡಿಸಿಷನ್ ಅಂತ ತೊಗೊಂಡಾಗ ಓಕೆ ಇವ್ರು ಇರ್ಬೋದಪ್ಪ 3 ಜನ ಅಂತ ಬಂದರೆ, ಮಮತಾ ಯಾರು ಇರ್ಬೋದು ಇವತ್ತು ಫೈನಲ್ 3 ಅಂತ ನಾವು ನೋಡೋದಕ್ಕೆ ಹೋದರೆ? ಸರ್, ಡ್ರೋನ್ ಪ್ರತಾಪ್, ವಿನಯ್, ಸಂಗೀತ ಇರ್ತಾರೆ. ಕಾರ್ತಿಕ್ ಇರಲ್ಲ ಅನ್ಕೋತೀರಾ? ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಾರ್ತಿಕ್ ವಿನ್ನು ಅಂತ ಆಗ್ತಾ ಇದ್ದಾರೆ. ಬಟ್ ಡಿಸರ್ವಿಂಗ್ ಅಂತ ನೋಡಿದ್ರೆ ಅದೇ 2 ವಾರದ ಎಲ್ಲ ತಗೊಂಡ್ರೆ ಮೋಸ್ಟ್ಲಿ ಕಾರ್ತಿಕ್ನ ಕೈ ಬಿಡ್ತಾರೇನೋ ಅಂತ ಅನ್ಸ್ತದೆ. ವಿನಯ್ ಅವರು ಇರಬಹುದು ಅಂತ ಅನ್ಸ್ತದೆ. ಓಕೆ, ನನಗೂ ಕೂಡ ಹಾಗೆ ಅನ್ಸುತ್ತೆ. ನೋಡೋಣ ಸುದೀಪ್ ಸರ್ ಯಾರು ಕೈ ಹಿಡಿತಾರೆ. ಇವತ್ತು ಸಂಜೆ 7:30 ಸ್ಟಾರ್ಟ್ ಆಗುತ್ತೆ. ಕೊನೆಯ ಫೈನಲ್ ಡೇ ಇವತ್ತು. ನೋಡ್ತಾ ಇರಿ.